ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ನಗರದಲ್ಲಿ ಗೋಮಾಂಸ ಸಾಗಾಟ ಜೋರಾಗಿದೆ. ಚಾಲಕನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಶ್ರೀರಾಮ ಸೇನೆ ಮತ್ತು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಬೆಳಗಾವಿ ನಗರದಲ್ಲಿ ಗೋಮಾಂಸವನ್ನ ಸಾಗಾಟ ಮಾಡ್ತಾ ಇದ್ದ ವಾಹನ ಮತ್ತು ಚಾಲಕನನ್ನ ಶ್ರೀರಾಮ ಸೇನೆ ಮತ್ತು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಹಿಡಿದು ಎಪಿಎಂಸಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ನಿನ್ನೆ ಮಧ್ಯಾಹ್ನ ಜರುಗಿದೆ. ಬೆಳಗಾವಿ ನಗರದ ರಾಣಿ ಚೆನ್ನಮ್ಮ ವೃತ್ತದ ಸಿಗ್ನಲ್ನಲ್ಲಿ ಬೊಲೆರೋ ಟೆಂಪೋ ವಾಹನ ನಿಂತುಕೊಂಡಿತ್ತು. ಆದ್ರಿಂದ ಬೀರುವ ವಾಸನೆಯಿಂದ ಸಂಶಯಗೊಂಡು ಅದನ್ನ ತಡೆ ಹಿಡಿದು ಪರಿಶೀಲನೆ ಮಾಡಿದಾಗ ಅದರಲ್ಲಿ ಗೋಮಾಂಸವಿರುವುದು ಕಂಡುಬಂದಿದೆ. ಕೂಡಲೇ ಈ ವಿಷಯವನ್ನ ಎಪಿಎಂಸಿ ಪೊಲೀಸರ ಗಮನಕ್ಕೆ ತರಲಾಗಿದೆ. ಚಾಲಕನನ್ನು ವಿಚಾರಣೆ ಮಾಡಿದಾಗ ಕ್ಯಾಂಪ್ನಿಂದ ಗೋಮಾಂಸವನ್ನ ಬೇರೆಡೆ ಎಪಿಎಂಸಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಅದರ ಮಾಹಿತಿ ಪ್ರಕಾರ 150 ಕೆಜಿ ಮಾಂಸ ಅದರಲ್ಲಿದೆ. ಅದನ್ನು ಈಗಾಗಲೇ ಪೊಲೀಸರ ವಶದಲ್ಲಿ ಕೊಟ್ಟಿದೆ. ಬೀಫ್ ಇದೆ, ಅದು ಅದೇ ಇಲ್ಲ ಗೋ ಮಾಂಸ ಇದೆ. ಅದೀಗ ತನಿಖೆ ಆದ ನಂತರ ಗೊತ್ತಾಗತ್ತೆ. 150 ಕೆಜಿ ಎಲ್ಲ ಗೋಮಾಂಸನೇ ಇದೆ. ಅದು ಗೋಮಾಂಸನೇ ಇದೆ. 1:30 ಗಂಟೆಗೆ ಸುಮಾರು 1:30 ಗಂಟೆಗೆ ಮಧ್ಯಾಹ್ನ. ಕೇಸ್ ರಿಜಿಸ್ಟರ್ ಆಗಿದೆ, FIR ಆಗಿದೆ. ಎಪಿಎಂಸಿ ಪೊಲೀಸ್ ಸ್ಟೇಷನ್ FIR ತಮ್ಮ ಕೆಲಸ ಪೂರ್ತಿಯಾಗಿ ನಿರ್ವಹಿಸಿದ್ದಾರೆ. ಸ್ಯಾಂಪಲ್ ಅನ್ನು FSL ಕಳಿಸಿಕೊಟ್ಟಿದ್ದಾರೆ. ರವಿಕುಮಾರ್ ಕೋಕಿತ್ಕರ್, ಶ್ರೀರಾಮ ಸೇನಾ, ಉತ್ತರ ಕರ್ನಾಟಕ ಅಧ್ಯಕ್ಷರು.